ಸೊ ಇವತ್ತು ನಾನು ಮಾಡ್ತಾ ಇದ್ದೀನಿ ಎಲ್ರದ್ದು ಫೇವ್ರೇಟು ವೈಟ್ ಪಾಸ್ತಾ ಆ್ಯಂಡ್ ತುಂಬ ಟೇಸ್ಟಿಯಾಗಿರುತ್ತೆ. ಇದನ್ನು ನಾವು 200 300ಗೆ ಇವಾಗ ನಾನು ಹಾಕ್ತಾಯಿದ್ದೀನಿ ಅಷ್ಟೇ ಸಿಗುತ್ತೆ. ಸೊ ಅದರಲ್ಲಿ ನೀವೇ ಎಷ್ಟು ಚೆನ್ನಾಗಿ ಮನೆಯಲ್ಲಿ ಮಾಡಿಕೊಂಡು ತಿನ್ಬೋದು. ಸೊ ನಾನು ಫಸ್ಟು ಚಿಲ್ಲಿ ಫ್ಲೇಕ್ಸು ಆ್ಯಂಡ್ ಹೊರಗೇನೋ ಹಾಕ್ಕೊಂಡ್ಬಿಟ್ಟು ನನ್ನ ಸಿಸ್ಟರ್ಗೆ ನಾನು ಇವಾಗ ತೊಗೊಂಡು ಹೋಗ್ತಾಯಿದ್ದೀನಿ ಟೇಸ್ಟ್ ಮಾಡ್ಸೋಕ್ಕೆ. ಆ್ಯಂಡ್ ಅವಳಿಗೆ ಮಾತ್ರ ಇದು ಟೇಸ್ಟ್ ತುಂಬ ಇಷ್ಟ ಆಯಿತು, ಯಾಕಂದರೆ ಅವಳು ಒಂದು ಸರಿ ಮಾಡಿದ್ಲಂತೆ ಚೆನ್ನಾಗಿಲ್ಲ ಅಂತೆ. ಸೊ ಬನ್ನಿ ನಿಮಗೂ ಕೂಡ ಇವಾಗ ನಾನು ತೋರಿಸ್ತೀನಿ ಹೇಗೆ ಮಾಡ್ತೀನಿ ಅಂತ. ಆ್ಯಂಡ್ ಫಸ್ಟು ನಾನು ಇವಾಗ ಒಂದು ಕಡೆ ನೀರು ಕುದಿಗಿಟ್ಟಿದ್ದೀನಿ. ಪಾಸ್ತಾ ಒಂದು ನಾನು ಸುಮ್ಮನೆ ಸ್ವಲ್ಪನೇ ಮಾಡ್ತಾ ಇರೋದು, ಬರೀ 2 ಮೆಂಬರ್ಸ್ಗೆ ಮಾಡ್ತಾ ಇರೋದು, ಅದಕ್ಕೆ ಎಷ್ಟೇ ತೊಗೊಂಡಿರೋದು. ಫಸ್ಟು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಆ್ಯಂಡ್ ಈರುಳ್ಳಿ, ಮೆಣಸಿನ್ಕಾಯಿ ಮತ್ತು ಮೈದಾ ಹಿಟ್ಟು. ಇನ್ನೂ ವೆಜಿಟೇಬಲ್ಸ್ ನೀವು ತುಂಬ ತೊಗೊಳ್ಬೋದು, ಕಾರ್ನ್ಫ್ಲೋರ್ ಅದೆಲ್ಲ ಅವೈಲೇಬಲ್ ಇರಲಿಲ್ಲ. ಸೊ ಇದನ್ನು ನಾನು ನೈಟ್ 11 ಗಂಟೆಗೆ ಮಾಡ್ತಿರೋದು ಅವಳಿಗೋಸ್ಕರ. ಸೊ ಚೀಸ್ ತೊಗೊಂಡಿದ್ದೀನಿ ಆ್ಯಂಡ್ ಪಾಸ್ತಾ ತೊಗೊಂಡ್ಬಿಟ್ಟು ಫಸ್ಟು ನೀರಲ್ಲಿ ನಾನು ಬಾಯ್ಲ್ ಮಾಡೋಕ್ಕೆ ಹಾಕ್ತಾಯಿದ್ದೀನಿ. ಇದರೊಳಗಡೆ ನಾನು ಸ್ವಲ್ಪ ಆಯಿಲ್ ಆ್ಯಂಡ್ ಸಾಲ್ಟ್ ಹಾಕಿದ್ದೀನಿ. ಆಯಿಲ್ ಏನಕ್ಕಂತಂದರೆ ಅದು ಒಂದಕ್ಕೊಂದು ಅಂಟ್ಕೊಳ್ಳಲ್ಲ, ಸೊ ಅದಕ್ಕೆ ನಾನು ಆಯಿಲ್ ಹಾಕಿದ್ದೀನಿ. ಆ್ಯಂಡ್ ಅದರಲ್ಲೇ ಒಂದು ಸ್ವಲ್ಪ ನಾನು ಸಾಲ್ಟು ಕೂಡ ಹಾಕ್ಕೊಂಡಿದ್ದೀನಿ ಆ್ಯಂಡ್ ಪ್ಯಾನ್ ಬೇಸಿಗೆ ಇಟ್ಟಿದ್ದೀನಿ. ಸೊ ಇವಾಗ ನಾನು ಸ್ವಲ್ಪ ಯಾವಾಗಲೂ ಇದು ವೈಟ್ ಪಾಸ್ತಾ ಮಾಡುವಾಗ ನೀವು ಸ್ವಲ್ಪ ಬಟರ್ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ. ಏನಕ್ಕೆ ಅಂತ ನಿಮಗೆ ನಾನು ಮುಂದೆ ಹೇಳ್ತೀನಿ ನೋಡಿ. ಸೊ ಬಟರ್ ಹಾಕ್ಕೊಂಡಿದ್ದೀನಿ, ಅದರ ಆದಮೇಲೆ ನಾನು ಮೈದಾ ಹಾಕ್ಕೊಂಡಿದ್ದೀನಿ. ಇದು ನಿಮಗೆ ಜಾಸ್ತಿ ಕ್ರೀಮಿ ಆಗಬೇಕು ಅಂದರೆ ಸ್ವಲ್ಪ ಮೈದಾ ಸ್ವಲ್ಪ ಜಾಸ್ತಿ ತೊಗೊಳ್ಳಿ, ತುಂಬ ಜಾಸ್ತಿನೂ ತೊಗೋಬೇಡಿ, ಮೈದಾ ಸ್ವಲ್ಪ ತೊಗೊಳ್ಳಿ ನೀವು ಅಕಾರ್ಡಿಂಗು. ಸೊ ಇದನ್ನು ಚೆನ್ನಾಗಿ ನಾನು ಏನು ಬಟರ್ ಇದೆಯಲ್ಲ, ಸೊ ಫುಲ್ಲು ಅದು ಬಟರ ಅದು ಮೈದಾ ಎಲ್ಲ ಬಿಟ್ಕೋಬೇಕು. ಆ ಥರ ನಾವು ಇದನ್ನು ಹುರ್ಕೊಬೇಕು ಚೆನ್ನಾಗಿ ರೆಡ್ಗೆ. ಚೆನ್ನಾಗಿ ನೀವು ಹುರ್ಕೊಳ್ಳೋವಾಗ ಚೆನ್ನಾಗಿ ಸ್ಮೆಲ್ ಬಂದೇ ಬಿಡುತ್ತೆ. ಸೊ ನೋಡಿ ಇವಾಗ ಬಟರ್ನ ಹಿಟ್ಟಿಂದ ರಿಲೀಸ್ ಆಗ್ತಿದೆ. ಸೊ ಅಲ್ಲಿವರೆಗೂ ನೀವು ಇದನ್ನು ಚೆನ್ನಾಗಿ ಬಟರಲ್ಲಿ ಹುರ್ಕೊಬೇಕು. ಸೊ ನೋಡಿ ಬಟರ್ ಚೆನ್ನಾಗಿ ಬಿಟ್ಕೊಂಡ ತಕ್ಷಣ ನಾನಿಲ್ಲಿ ಹಾಲು ಹಾಕ್ಕೊತಾ ಇದ್ದೀನಿ. ಸೊ ನಿಮ್ಮ ಪಾಸ್ತಾ ಅಕಾರ್ಡಿಂಗ್ ನೀವು ಹಾಕ್ಕೊಳ್ಳಿ, ಇದು ಮೆಜರ್ಮೆಂಟ್ ಅನ್ನೋ ಥರ ಏನಿಲ್ಲ. ಸೊ ಅದನ್ನು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡೋಣ. ಇದು ಬರ್ತಾ ಬರ್ತಾ ತುಂಬ ತಿಕ್ ಹಾಕೋದು ಬರುತ್ತೆ. ಸೊ ಅದಕ್ಕೆ ಇದನ್ನು ನೀವು ಸ್ವಲ್ಪ ಹಾಲು ಜಾಸ್ತಿನೇ ಹಾಕ್ಕೊಳ್ಳಿ. ಆ್ಯಂಡ್ ನೋಡಿ ಇವಾಗ ಇದರಲ್ಲಿ ನಾವು ಒಂಚೂರು ಸ್ವಲ್ಪ ಸಾಲ್ಟ್ ಹಾಕ್ಕೊತೀವಿ. ಸೊ ಇನ್ನೊಂದು ಕಡೆ ನೋಡಿ ಪಾಸ್ತಾ ಕೂಡ ಚೆನ್ನಾಗೇ ಇದನ್ನು ಕುದೀತಾ ಇದೆ. ಸೊ ನೋಡಿ ಇವಾಗ ಇದು ವೈಟ್ ಪಾಸ್ತಾ ಎಷ್ಟು ತಿಕ್ ಹಾಕ್ಕೊಂಡು ಬರ್ತಾ ಇದೆ. ಅಥವಾ ನಮಗೆ ಈ ಥರ ಇನ್ನೂ ಸ್ವಲ್ಪ ತಿಕ್ನೆಸ್ ಬೇಕು ಇದಕ್ಕೆ. ಸೊ ಪಾಸ್ತಾ ಕೂಡ ಬಾಯ್ಲ್ ಆಗಿ ರೆಡಿ ಆಗಿತ್ತು. ಸೊ ಇದನ್ನು ನಾವೊಂದು ಜಾನ್ಕೊತೀವಲ್ಲ, ಅದನ್ನು ನಾವು ಚನ್ನಿ ಅಂತೀವಿ ಕನ್ನಡದಲ್ಲಿ, ನನಗೆ ಗೊತ್ತಿಲ್ಲ. ಸೊ ಅದಕ್ಕೆ ಹಿಂದಿಯಲ್ಲೇ ನಾನು ಹೇಳ್ತಾ ಇದ್ದೀನಿ. ಸೊ ಅದರೊಳಗಡೆ ತೆಗೆದ್ಬಿಟ್ಟು ಆ್ಯಂಡ್ ಅದಕ್ಕೆ ಆಯಿಲ್ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಯಾಕಂದರೆ ಅದನ್ನು ಚೆನ್ನಾಗಿ ಸ್ವಲ್ಪ ಕ್ರೀಮ್ ಆಗೋವರೆಗೂ ಲೇಟ್ ಆಗುತ್ತೆ, ಆವಾಗ ಅಂಟ್ಕೊಳ್ಳುತ್ತೆ ಅಂತ. ಸೊ ನೋಡಿ ಇಷ್ಟು ತಿಕ್ನೆಸ್ ಚೆನ್ನಾಗಿ ಕರೆಕ್ಟಾಗಿದೆ. ಇವಾಗ ನಾನು ಚಿಲ್ಲಿ ಫ್ಲೇಕ್ಸ್ ಆರೆಗಾನೋ ಹಾಕ್ಕೊತಾ ಇದ್ದೀನಿ. ಸೊ ಹಾಕ್ಕೊಂಡ್ಬಿಟ್ಟು ಇದ್ರಾಗೆ ನೀವು ಒಂದು ಸ್ವಲ್ಪ ಸಾಲ್ಟ್ ಹಾಕ್ಕೊಳ್ಳಿ. ಆ್ಯಂಡ್ ನಾನು ಇಲ್ಲಿ ಚೀಸ್ ತೊಗೊಂಡ್ಬಿಟ್ಟು ಸೊ ಹಾಕ್ಕೊತಾ ಇದ್ದೀನಿ. ನಾನು 4 ಕ್ಯೂಬ್ಸ್ನ ತೊಗೊಂಡಿದ್ದೀನಿ. ನಿಮಗೆ ಇನ್ನೂ ಚೀಸ್ ಜಾಸ್ತಿ ಇಷ್ಟ ಅಂದರೆ ನೀವು ತೊಗೊಳ್ಬೋದು. ಸೊ ನಾನು ಸ್ವಲ್ಪನೇ ಮಾಡೋದ್ರಿಂದ ಅದಕ್ಕೆ 4 ಕ್ಯೂಬ್ಸ್ನ ನಾನು ತೊಗೊಂಡಿದ್ದೀನಿ. ಸೊ ಅದು ಕೂಡ ಇವಾಗ ಚೀಸ್ ಚೆನ್ನಾಗಿ ಮೆಲ್ಟ್ ಆಗೋವರೆಗೂ ನಾವು ಇದನ್ನು ಚೆನ್ನಾಗಿ ಸಣ್ಣ ಗ್ಯಾಸ್ ಇಟ್ಬಿಟ್ಟು ಅವಾಗ ಮಿಕ್ಸ್ ಮಾಡ್ತಾ ಇರಬೇಕು. ನೋಡಿ ಇಷ್ಟು ಇದು ನಾವು ಬರ್ತಾ 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 ತಿಕ್ನೆಸ್ ಆಗ್ತಾ ಇರುತ್ತೆ. ನಾನು ಇದರೊಳಗಡೆ ಚಿಲ್ಲಿನೂ ಹಾಕ್ಕೊತಾ ಇದ್ದೀನಿ. ಒಬ್ಬೊಬ್ರಿಗೆ ಇಷ್ಟ ಇಲ್ಲ, ಬರೀ ಸ್ವಲ್ಪನೇ ನೀವು ಚಿಲ್ಲಿ ಫ್ಲೇಕ್ಸಲ್ಲೇ ಇದು ಯೂಸ್ ಮಾಡ್ಕೋಬೋದು. ಸೊ ಅದಕ್ಕೆ ನಾನಿವಾಗ ಒಗ್ಗರಣೆಗೆ ಒಂದು ಬಟರ್ ತೊಗೊಂಡಿದ್ದೀನಿ, ಒಂದು ಕ್ಯೂಬ್ ಬಟರ್ ತೊಗೊಂಡ್ಬಿಟ್ಟು ಅದರೊಳಗಡೆ ನಾನು ಈರುಳ್ಳಿ, ಮೆಣಸಿನ್ಕಾಯಿ ಮತ್ತು ಬೆಳ್ಳುಳ್ಳಿ, ಇದು ಬೆಳ್ಳುಳ್ಳಿ ಫ್ಲೇವರ್ ಚೆನ್ನಾಗಿರುತ್ತೆ, ಸ್ವಲ್ಪ ಬೆಳ್ಳುಳ್ಳಿ ಜಾಸ್ತಿನೇ ತೊಗೊಳ್ಳಿ. ಆ್ಯಂಡ್ ಇದರಲ್ಲಿ ನೀವು ಇನ್ನೂ ವೆಜಿಟೇಬಲ್ ಸ್ವೀಟ್ ಕಾರ್ನ್ ತೊಗೋಬೋದು ಆ್ಯಂಡ್ ಕ್ಯಾಪ್ಸಿಕಮು, ನೀವು ಏನೇ ನಿಮ್ಗೆ ಇಷ್ಟ ಅದೆಲ್ಲ ನೀವು ಆ್ಯಡ್ ಮಾಡ್ಕೊಳ್ಳಿ. ನಮಗೆ ನೈಟ್ ಹೊತ್ತು ಮಾಡ್ತಾಯಿದ್ದೆ ಆ್ಯಂಡ್ ನಮ್ಮ ಸಸಿಗೂ ಅಷ್ಟು ಎಲ್ಲ ವೆಜಿಟೇಬಲ್ ಇಷ್ಟ ಇಲ್ಲ, ಅವಳು ಹಾಕಿದರೂ ಕೂಡ ಆ್ಯಂಡ್ ತೆಗಿತಾ ಇರ್ತಾಳೆ. ಸೊ ಅದರಿಂದ ಹಾಕೋದೇ ಬೇಡ ಅಂತ ನಾನು ಸ್ಕಿಪ್ ಮಾಡಿದ್ದೀನಿ. ಸೊ ಇನ್ನೊಂದು ಕಡೆ ನೋಡಿ ನಮ್ಮದು ವೈಟ್ ಸಾಸ್ ಕೂಡ ರೆಡಿ ಆಗಿದೆ. ಆ್ಯಂಡ್ ಇದು ತಿನ್ನೋಕ್ಕೆ ಮಾತ್ರ ತುಂಬ ಟೇಸ್ಟಾಗಿರುತ್ತೆ. ಎಲ್ರಿಗೂ ನಾನು ಅಂದ್ಕೊಂಡಷ್ಟು ವೈಟ್ ಪಾಸ್ತಾ ತುಂಬ ಚೆನ್ನಾಗಿ ಇಷ್ಟ ಆಗುತ್ತೆ. ಸೊ ನೋಡಿ ಈ ಥರ ಮಾಡಿಕೊಂಡು ನೀವು ಕೂಡ ತಿನ್ನಿ. ಆ್ಯಂಡ್ ನನ್ನ ವಿಡಿಯೋ ನಿಮಗೆ ಹೇಗೆ ಅನಿಸ್ತಂತ ಕಮೆಂಟ್ ಬಾಕ್ಸಲ್ಲಿ ಹೇಳೋದು ಮರಿಬೇಡಿ. ಆ್ಯಂಡ್ ನಾನು ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ದರೆ ಫಾಲೋ ಮಾಡ್ಕೊಳ್ಳಿ. ಆ್ಯಂಡ್ ಯೂಟ್ಯೂಬಲ್ಲಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಇದೇ ಥರ ನಿಮಗೆ ರೆಸಿಪಿನ ತೊಗೊಂಡು ಬರ್ತಾ ಇರ್ತೀನಿ.
ಸೊ ನಿಮಗೆ ಇದು ಫೈನಲ್. ಇವಾಗ ಲಾಸ್ಟಲ್ಲಿ ನಾನೇನು ಒಗ್ಗರಣೆದು ರೆಡಿ ಮಾಡ್ಕೊಂಡಿದ್ದಲ್ಲ, ಸೊ ಅದನ್ನು ಇದರ ಒಳಗಡೆ ನಾನು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಆ್ಯಂಡ್ ಪರ್ಫೆಕ್ಟಾಗಿ ಕ್ರೀಮು ಕೂಡ ಪರ್ಫೆಕ್ಟಾಗಿದೆ. ಆ್ಯಂಡ್ ನಮ್ಮ ಸಿಸ್ಟರ್ಗೂ ಕೂಡ ಈ ಚೀಸ್ ಪಾಸ್ತಾ ತುಂಬ ಇಷ್ಟ ಆಯಿತು. ನಾನು ಅವಾಗವಾಗ ಮಾಡ್ತಾಯಿರ್ತೀನಿ. ಇದು ಫಸ್ಟ್ ಟೈಮ್ ನಾನು ಕೂಡ ನಿಮಗೆ ಶೇರ್ ಮಾಡ್ತಾಯಿದ್ದೀನಿ. ಆ್ಯಂಡ್ ನಮ್ಮ ಮನೇಲೂ ಕೂಡ ಇದು ತುಂಬ ಇಷ್ಟ ಆಯಿತು. ಆ್ಯಂಡ್ ನಿಮಗೂ ಕೂಡ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಇದೇ ಥರ ಸಪೋರ್ಟ್ ಮಾಡಿ ಆ್ಯಂಡ್ ನನಗೆ ಫಾಲೋ ಮಾಡಿಕೊಳ್ಳಿ, ಲೈಕ್